ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಚಾರ ಧಾರೆಯಲ್ಲಿ ನೀವು ಕೂಡ ನಮ್ಮ ಜೊತೆ ಪಾಲ್ಗೊಳ್ಳಿ. ಇವತ್ತಿನ ದಿವಸ ನಾವು ಶ್ರಾವಣ ಮಾಸದ ವಿಶೇಷಗಳನ್ನ ಹೇಳ್ತಾ ಇದ್ದೇವೆ. ಶ್ರಾವಣ ಮಾಸ ಬಂತು ಅಂದ್ರೆ ಎಲ್ಲ ಕಡೆ ಸಂಭ್ರಮ, ಹಸಿರು ತರಳಿರು ತೋರಣಗಳು, ಹೊಸ ಬಟ್ಟೆಗಳನ್ನ ತಗೊಳ್ತಕ್ಕಂಥದ್ದು, ಹೊಸ ಬಟ್ಟೆಗಳನ್ನ ಹಾಕೊಂಡು ಸಂತೋಷವಾಗಿ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು, ದೇವಾಲಯ, ಗುಡಿ, ಗುಂಡಾಂತರ ಗೋಪುರಗಳಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಮನೆಯಲ್ಲಿ ಬಗೆ ಬಗೆ ಭಕ್ಷ್ಯಗಳನ್ನ, ಭೋಜ್ಯಗಳನ್ನ, ಲೇಖ್ಯಗಳನ್ನ, ಪೇಯಗಳನ್ನ, ಲೇಖ್ಯಗಳನ್ನ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಕೂಡ ನಾವು ಸ್ವೀಕಾರ ಮಾಡಿ ಎಲ್ಲ ನೆಂಟರು ಇಷ್ಟರು ಬಂಧು ಬಳಗ ಎಲ್ಲರ ಒಟ್ಟಿಗೆ ಕೂತ್ಕೊಂಡು ನಾವು ಭೋಜನವನ್ನ ಮಾಡ್ತಕ್ಕಂಥದ್ದು ಎಷ್ಟು ಸಂಭ್ರಮ ನೋಡಿ. ನಮ್ಮ ಸನಾತನವಾದ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಮಾಸಗಳಲ್ಲೂ ಕೂಡ ಒಂದು ಮಾಸಗಳ ವಿಶೇಷತೆಗಳನ್ನ, ಮಾಸಕ್ಕೆ ಒಬ್ಬ ನಿಯಾಮಕನಾದಂತಹ ಪರಮಾತ್ಮನನ್ನ ಮತ್ತು ಹಬ್ಬ ಹರಿದಿನಗಳನ್ನ ಎಲ್ಲ ಇಟ್ಟಿದ್ದಾರೆ. ಯಾಕಂದ್ರೆ ತವರು ಮನೆಯಿಂದ ಹೆಣ್ಣು ಮಕ್ಕಳು ಹೊರಗಡೆ ಇನ್ನೊಂದು ಮನೆಗೆ ಹೋಗಿರ್ತಾರೆ, ಇನ್ನೊಂದು ಮನೆಯಿಂದ ತವರು ಮನೆಗೆ ಬರಕ್ ಒಂದು ಹಬ್ಬ, ತವರು ಮನೆಯಿಂದ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಮನೆಗೆ ಹೋಗುವಂತಹ ಒಂದು ಸಂಭ್ರಮ. ಹಾಗಾಗಿ ಇವತ್ತಿನ ದಿವಸ ನಾನು ನಿಮ್ಗೆ ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ವಿಚಾರವನ್ನ ಹೇಳುತ್ತಾ ಇದ್ದೇನೆ. ನಾಗರ ಚೌತಿಯಲ್ಲಿ ಈ ಸುಮಂಗಲಿಯರು ವಿಶೇಷವಾಗಿ ಮಂಗಳ ಸ್ನಾನವನ್ನ ಮಾಡಿಕೊಂಡು ಹಾಲಿನಿಂದ ನಾಗನ ಪ್ರತಿಮೆಗೆ ಅಭಿಷೇಕವನ್ನ ಮಾಡಬೇಕು. ಅವತ್ತಿನ ದಿವಸ ಮಂತ್ರಾಕ್ಷತೆಯನ್ನ, ಅಕ್ಕಿ ಕಾಳು ಅಕ್ಷತೆಯನ್ನ ಹಾಕಬಾರದು. ಯಾಕೆಂದ್ರೆ ನಾಗಪ್ಪನಿಗೆ ಕಲ್ಲಿನಲ್ಲಿ ಹೊಡೆದಷ್ಟು ದೋಷ ಆಗುತ್ತೆ. ಅವತ್ತಿನ ದಿವಸ ನಾಗಪ್ಪನ ಪೂಜೆ ಮಾಡ್ಬೇಕಾದ್ರೆ ನಾವು ಕಡಲೆಕಾಳು ನೈವೇದ್ಯಕ್ಕೆ ಇಟ್ಕೋಬೇಕು. ಭತ್ತದ ಅರಳು ಪರಮಾತ್ಮನಿಗೆ ಅವತ್ತಿನ ಅಕ್ಷತೆಯಾಗಿ ಉಪಯೋಗಿಸ್ಬೇಕು. ಭತ್ತದ ಅರಳನ್ನ ಹಾಕಬೇಕು. ಹಾಲಿನಲ್ಲಿ ನಾಗಪ್ಪನ ಪ್ರತಿಮೆಗೆ ಅಭಿಷೇಕ ಮಾಡಬೇಕು. ಆ ಒಂದು ತನಿ ಎರೆಯೋದ್ರಿಂದ ಚರ್ಮ ರೋಗ ಪರಿಹಾರ ಆಗುತ್ತೆ. ಮತ್ತು ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತರಾಗಿರ್ತಾರೆ, ಅನಾರೋಗ್ಯದಿಂದ ಕೂಡಿರ್ತಾರೆ, ಕೆಲಸ ಕಾರ್ಯಗಳು ಹೋಗೋದಿಲ್ಲ. ಕೆಲಸ ಕಾರ್ಯಕ್ಕೆ ಹೋದ್ರೂ ಕೂಡ ಅವರು ದೀರ್ಘಾವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅಲ್ಲಿ ಒಂದು ಸ್ಥಾನಮಾನಗಳನ್ನು ಇಟ್ಟುಕೊಂಡು ರೆಗ್ಯುಲರ್ ಇನ್ಕಮ್ಗೆ ದಾರಿ ಮಾಡಿಕೊಳ್ಳದೆ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿರಲ್ಲ. ಈ ರೀತಿ ಇದ್ದದ್ದಾಗ ನಾಗನ ದೋಷ ಇದ್ದಲ್ಲಿ ಈ ನಾಗನ ದೋಷ ಪರಿಹಾರ ಆಗತ್ತೆ. ಅದಕ್ಕೋಸ್ಕರವಾಗಿ ಈ ಶ್ರಾವಣ ಮಾಸದ ನಾಗರ ಪಂಚಮಿಯಲ್ಲಿ ಅತ್ತೆ ತನಿ ಅಂತ ಹೇಳಿ ಕರೀತಾರೆ. ಇದನ್ನ ಮಕ್ಕಳು, ಹೆಣ್ಣು ಮಕ್ಕಳು ಮಾಡೋದನ್ನ ಮನೇಲಿರ್ತಕ್ಕಂಥ ಹಿರಿಯರು, ಅಂದ್ರೆ ನಿಮ್ಮ ಈಗ ಮನೆಯ ಹಿರಿಯ ಒಬ್ಬ ಮಹಿಳೆ ಅದನ್ನ ಅವತ್ತಿನ ದಿವಸ ಮಾಡ್ತಕ್ಕಂಥ. ಅವತ್ತಿನ ದಿವಸ ನಾಗಪ್ಪನ ಪ್ರೀತ್ಯರ್ಥಕ್ಕೋಸ್ಕರವಾಗಿ ತಿಳ್ಕೊಳ್ಳಿ, ಒಗ್ಗರಣೆ ಹಾಕಬಾರದು, ಘಾಟ್ ಹಾಕಬಾರದು. ಅವತ್ತಿನ ದಿವಸ ಕರೆದ ಪದಾರ್ಥಗಳನ್ನ ಮಾಡಬಾರದು. ಹಸಿ ತೆಂಬಿಟ್ಟನ್ನ ಮಾಡಬೇಕು. ಸೌತೆಕಾಯಿನ ಒಂದು ಸ್ಲೈಸ್ ಮಾಡಿ ಅದನ್ನ ನೈವೇದ್ಯ ಮಾಡಬೇಕು. ಹಾಲನ್ನ ನೈವೇದ್ಯ ಮಾಡಬೇಕು. ಹಾಲನ್ನ ಅಭಿಷೇಕ ಮಾಡಬೇಕು. ಮತ್ತು ನಾಗನ ಹುತ್ತಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು. ನಮ್ಮ ಪಾಪಗಳ, ನಮ್ಮ ಬಂಧನಗಳನ್ನ ಬಿಡಿಸು ಅಂತ ಹೇಳಿ ಆ ವಲ್ಮಿಕ ಅಂದ್ರೆ ಹುತ್ತ, ಆ ಹುತ್ತಕ್ಕೆ ದಾರಾನ ಸುತ್ತೋದು, ಅದಕ್ಕೆ ಹಾಲು ಹಾಕೋದು. ಅದರ ಮೃತ್ತಿಕೆ ಅಂದ್ರೆ ಆ ಹುತ್ತದ ಮಣ್ಣನ್ನ ತಗೊಂಡು ನಾವು ಅದನ್ನ ಮೈಗೆಲ್ಲ ಸವರ್ಕೊಂಡು ಸ್ನಾನ ಮಾಡೋದು. ಮತ್ತು ನಮ್ಮ ಸ್ನಾನದ ನೀರಿಗೆ ಅದನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಚರ್ಮದ ರೋಗ ಪರಿಹಾರ ಆಗತ್ತೆ. ಮತ್ತೆ ಈ ಒಂದು ನಾಗನ ಆರಾಧನೆಯಿಂದ ವಂಶ ಅಭಿವೃದ್ಧಿ ಆಗತ್ತೆ. ವಂಶದಲ್ಲಿ ಮಕ್ಕಳಿಗೆ ಮದುವೆ ಮಾಡಿರ್ತೀರಿ, ಅವರಿಗೆ ಸಂತಾನ ಇಲ್ಲದೆ ಇದ್ದಾಗ ಅವರು ಪಾಪ ಬಹಳಷ್ಟು ಕಿನ್ನರರಾಗಿರ್ತಾರೆ. ಅಂಥವರಿಗೂ ಕೂಡ ಈ ನಾಗಪ್ಪನ ಆರಾಧನೆಯಿಂದ ನಾಗಬನಕ್ಕೆ ಹೋಗುವುದಾಗಿರಬಹುದು, ಅಥವಾ ಮನೆ ಹತ್ತಿರ ಎಲ್ಲರ ಹುತ್ತ ಇದ್ರೆ ಹುತ್ತಕ್ಕೆ ಹೋಗಿರಬಹುದು, ಅಥವಾ ಮನೆಯಲ್ಲೇ ನಾಗನ ಪ್ರತಿಮೆಯನ್ನ ಇಟ್ಕೊಂಡು ಹಾಲನ್ನ ಅಭಿಷೇಕ ಮಾಡಿ ಮತ್ತೆ ಭತ್ತದ ಅರಳಿನಿಂದನೇ ಪೂಜೆ ಮಾಡಬೇಕು. ಅದಕ್ಕೆ ಹಾಲಿನಿಂದ ನೈವೇದ್ಯ ಮಾಡಬೇಕು. ಹೀಗೆ ಮಾಡಿಕೊಂಡು ಆ ಒಂದು ನಾಗನಿಗೆ ಏನ್ ಪ್ರಾರ್ಥನೆ ಮಾಡಬೇಕು ನೀವು ಅಂದ್ರೆ, ನಮಃ ಕಾಮ ರೂಪಿಣೆ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ. ಈ ಮಂತ್ರ ಹೇಳ್ಕೋಬೇಕು.
ಓಂ ನಮಃ ಕಾಮರೂಪಿಣೇ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ ಹೀಗೆ ಹೇಳ್ಕೊಂಡು ನಾವು ಸಪ್ತಕುಲ ನಾಗ ಅಷ್ಟಮಕುಲ ನಾಗಾಂತರ್ಗತನಾಗಿರ್ತಕ್ಕಂತಹ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಜಯಾಪತಿ ಸಂಕರ್ಷಣ ಮೂರ್ತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಇದು ನಾಗರ ಚೌತಿ ಅತ್ತೆ ತನಿ ಮನೆಯಲ್ಲಿರ್ತಕ್ಕಂಥ ಹಿರಿಯ ಸುಮಂಗಲಿ ಮಾಡ್ತಕ್ಕಂಥದ್ದು. ಇನ್ನು ನಾಗರ ಪಂಚಮಿ ಅಂತ ಬಂದಾಗ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನಗಳನ್ನ ಮಾಡಿ ಶುಚಿರ್ಭೂತರಾಗಿ ಒಳ್ಳೆಯ ವಸ್ತ್ರಗಳನ್ನ ಒಗೆದ ವಸ್ತ್ರಗಳನ್ನ ಉಟ್ಕೋಬೇಕು. ಮೈಲಿಗೆ ಆಗಿರಬಾರದು, ಹಾಸಿಗೆ ಬಟ್ಟೆಗಳನ್ನ ಮುಟ್ಕೋಬಾರದು. ಅವರು ಸ್ನಾನ ಮಾಡಿ ನೇರ ದೇವರ ಮನೆಗೆ ಹೋಗ್ಬೇಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ದೇವರ ಮನೆಗೆ ಹೋಗಿ ಅಲ್ಲಿ ನಿಮ್ಮ ಅನುಷ್ಠಾನಕ್ಕೆ ಬಂದಿರತಕ್ಕಂತಹ ವಿಭೂತಿಯನ್ನ ಹಚ್ಕೋತಿರೋ, ಗಂಧವನ್ನ ಹಚ್ಕೋತಿರೋ, ಗೋಪಿ ಚಂದನವನ್ನ ಹಚ್ಕೋತಿರೋ, ನಾಮ ಮುದ್ರೆಗಳನ್ನ ಹಚ್ಕೋತಿರೋ, ಅದು ನಿಮ್ಮ ಸಂಪ್ರದಾಯಕ್ಕೆ ಬಂದಿರತಕ್ಕಂಥದ್ದು. ಲಲಾಟ ಶೂನ್ಯರಾಗಿರಬೇಡಿ. ಹಣೆನಲ್ಲಿ ಒಂದು ಲಾಂಛನವನ್ನ ಇಟ್ಕೊಂಡಿರ್ಬೇಕು. ಲಾಂಛನ ಇಟ್ಕೊಳ್ಳದೆ ಹೋದ್ರೆ ನಿಮ್ಮ ಮುಖವನ್ನ ನೋಡಿದ್ರೆ ಸ್ಮಶಾನ ಸದೃಶವಾಗತ್ತೆ. ಅದೇ ನಿಮ್ಮ ಹಣೆಯಲ್ಲಿ ಲಾಂಛನ ಇತ್ತು ಅಂತಂದ್ರೆ ಉದಂತಿ ನಾಮಕ ದೈತ್ಯ ಅಂತ. ಉಬ್ಬಿನ ನಡುವೆ ಉದಂತಿ ಅನ್ನುವಂತಹ ರಾಕ್ಷಸ ಇರ್ತಾನಂತೆ. ಆ ರಾಕ್ಷಸ ನಮ್ಮನ್ನು ಹಾಳು ಮಾಡ್ತಾನೆ. ನಮ್ಮನ್ನ ಎದುರುಗಡೆ ಬಂದಾಗ ನಮ್ಮನ್ನು ನೋಡ್ದೋರ್ನು ಕೂಡ ನಾಶ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಯಾವಾಗ್ಲೂ ಹೇಳ್ತಾರೆ, ವಿಪ್ರೌಗ ದರ್ಶನಾ ಕ್ಷಿಪ್ರಂ ಕ್ಷಿಯಂತೆ ಪಾಪರಾಶಯ. ಎದುರುಗಡೆ ಯಾವ್ದಾದ್ರು ಒಬ್ಬ ವಿಪ್ರ ಅಂದ್ರೆ ನಾಮ ಮುದ್ರೆ ಗೋಪಿ ಚಂದನ ಲಲಾಟದಲ್ಲಿ ಧಾರಣೆ ಮಾಡಿಕೊಂಡು ಒಬ್ಬ ವಿಷ್ಣು ಭಕ್ತನೋ, ರುದ್ರದೇವರ ಭಕ್ತನೋ, ಹನುಮಂತನ ದೇವರ ಭಕ್ತನೋ, ಭಗವತ್ ಭಕ್ತ ಎದುರುಗಡೆ ಬಂದ್ರೆ ಆ ಎದುರುಗಡೆ ಬಂದಂತ ಒಂದು ಸಂದರ್ಶನ ಮಾತ್ರದಿಂದ ನಮ್ಮ ಎಲ್ಲ ಕಾರ್ಯಗಳು ಜಯ ಆಗತ್ತೆ, ಎಲ್ಲ ಪಾಪದ ರಾಶಿಗಳು ನಾಶ ಆಗತ್ತೆ. ಅದಕ್ಕೋಸ್ಕರವಾಗಿ ಯಾರೆಲ್ಲ ಹಣೆಗೆ ಲಾಂಛನ ಇಟ್ಕೊಳ್ತಾ ಇಲ್ಲ ಅವ್ರ ಹಣೆಗೆ ಲಾಂಛನವನ್ನು ಇಟ್ಕೊಳ್ಳಿ. ಅದು ಬರೆ ಹಣನ ಮಾಡ್ಕೋಬೇಡಿ ಅಂತ ಈ ಮೂಲಕ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ನಾಗರ ಪಂಚಮಿಯ ದಿವಸ ನಾವು ಪ್ರಾತಃ ಕಾಲದಲ್ಲಿ ಸ್ನಾನ ನಮ್ಮದಲ್ಲಿ ಚಿಹ್ನೆಗಳನ್ನ ಧಾರಣೆ ಮಾಡಿಕೊಂಡು ಉಪವಾಸದಲ್ಲಿದ್ದು ನಾಗಪ್ಪನ ಪ್ರತಿಮೆಗೆ, ಅದು ಬೆಳ್ಳಿಯದಾಗಿರಬಹುದು, ಬಂಗಾರದಾಗಿರಬಹುದು, ತಾಮ್ರದ್ದಾಗಿರಬಹುದು, ಅಥವಾ ಮಣ್ಣಿಂದಾಗಿರಬಹುದು, ಅಥವಾ ನಾಗಬನಕ್ಕೆ ಹೋಗಿ ನಾಗರ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಸ್ಥಳದ ಅದು ಕಲ್ಲಿನಲ್ಲಿ ಮಾಡತಕ್ಕಂಥದ್ದಾಗಿರಬಹುದು. ಆ ಒಂದು ಪ್ರತಿಮೆಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮನೆಯಲ್ಲಾಗಲಿ ದೇವಾಲಯದಲ್ಲಾಗಲಿ ನದಿ ತೀರದಲ್ಲಾಗಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿ, ಹಸಿಯ ತಂಬಿಟ್ಟನ್ನ ಮಾಡ್ಕೊಳ್ಳಿ, ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನ ಕುಟ್ಕೊಂಡು ಅದರಲ್ಲಿ ಪರಮಾತ್ಮನ ಪ್ರೀತಿಯಾಗಲಿ ಅಂತ ನೈವೇದ್ಯವನ್ನ ಮಾಡಿ, ಸೌತೆಕಾಯಿ ಮಾಡಿ, ಹಸಿ ಪದಾರ್ಥಗಳನ್ನು ಮಾಡಿ, ಜೋಳ ಮಾಡಿ, ಇದನ್ನೆಲ್ಲವನ್ನು ಕೂಡ ದೇವರ ಮುಂದೆ ಎಡೆ ಇಡುವುದು ಅಂತ ಹೇಳ್ಬೋದು. ನೈವೇದ್ಯ ಮಾಡತಕ್ಕಂಥದ್ದನ್ನ ಮಾಡಿಕೊಂಡು ನೀವು ಆ ನಮಸ್ಕಾರವನ್ನ ಮಾಡಿದಾಗ ನಾಗನ ದೋಷ ಪರಿಹಾರ, ಮನೆಯಲ್ಲಿ ಉತ್ತಮವಾದ ಸಂತಾನಕ್ಕೆ ಪ್ರಾಪ್ತಿಯಾಗುತ್ತೆ. ಮತ್ತು ಭೂ ಸಂಬಂಧಿತವಾಗಿರತಕ್ಕಂತಹ ಭೂಮಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ವ್ಯಾಜ್ಯಗಳಿದ್ರೆ ಈ ನಾಗಬನಕ್ಕೆ ಹೋಗಿ ನಮಸ್ಕಾರ ಮಾಡುವುದರಿಂದ ಅದು ಪರಿಹಾರ ಆಗತ್ತೆ. ಅದಕ್ಕೋಸ್ಕರವಾಗಿ ನೀವು ನಾಗರ ಚೌತಿಯ ದಿವಸ ತನಿ ಇರತಕ್ಕಂಥದ್ದು ಮರಿಬೇಡಿ. ಮತ್ತೆ ತನ್ನ ತವರು ಮನೆ, ತನ್ನ ತವರಿನ ಕುಡಿ ಅಣ್ಣ ತಮ್ಮಂದಿರು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ, ಆರೋಗ್ಯದಾಯಕವಾಗಿರ್ಲಿ ಅಂತ ಹೇಳಿ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಆ ಅಣ್ಣ ತಮ್ಮಂದಿರನ್ನ ಮನೆಗೆ ಕರೆಸ್ಕೊಂಡು ಅವರಿಗೆ ಹುಯಿಗಡಬು ಕಡಬನ್ ಮಾಡಿ ಅವ್ರಿಗೆ ತಿನ್ನೋದಕ್ಕೆ ಕೊಡಿ. ಅವ್ರಿಗೆ ಹಾಲ್ನಲ್ಲಿ ಅವರ ಬೆನ್ನನ್ನು ತೊರಿ, ಆ ಬೆನ್ನನ್ನು ತೊಳೆದು ನನ್ನ ತವರು ಮನೆ ಚೆನ್ನಾಗಿರ್ಲಿ, ನನ್ನ ಮಕ್ಕಳಿಗೆ ಆ ಹಾಲನ್ನ ಹಚ್ಚಿ, ತುಪ್ಪವನ್ನ ಹಚ್ಚಿ ಆ ಅಣ್ಣನಿಗಾಗ್ಲಿ ತಮ್ಮಂದಿರಿಗಾಗ್ಲಿ ಅದನ್ನ ಹಚ್ಚೋದ್ರಿಂದ ಎಷ್ಟು ಆ ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ಆ ತವರು ಮನೆ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ. ಅವರು ಆರೋಗ್ಯವಾಗಿರ್ತಾರೆ, ಅವರ ಅಣ್ಣ ತಮ್ಮಂದರ ದಾಂಪತ್ಯ ಸುಖಮಯವಾಗಿರುತ್ತೆ. ಅದಕ್ಕೋಸ್ಕರ ಬೆನ್ನು ಉದರ ತಣ್ಣಗಿರಲಿ ಅಂತ ಹೇಳಿ ಆ ಒಂದು ಸಿನಿಮಾದ ಒಂದು ಹಾಡು ಕೂಡ ಬರುತ್ತೆ ನೋಡಿ. ಹಾಗಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದರನ್ನ ಕರೆಸಿ ಭಂಡಾರ ಒಡೆಯೋದು ಅಂತ ಮನೆ ಬಾಗ್ಲಲ್ಲಿ ಒಂದು ಕಿಟ್ಟ ಒಳಗೆ ಅದರೊಳಗೆ ಒಂದಿಷ್ಟು ದಕ್ಷಿಣೆ ಕಾಯಿನ್ಸ್ ಹಾಕಿ ಮನೆ ಬಾಗಿಲನ್ನ ಇಟ್ಟು ಈ ಒಂದು ಹಣಕೈನಿಂದ ಅದನ್ನ ಭಂಡಾರ ಓಡಿಸ್ತಕ್ಕಂಥದ್ದು ಅಂತ. ಆದ್ರೆ
ಲಕ್ಷ್ಮೀಪ್ರದ, ಮನೆ ಒಳಗಡೆ ಇರ್ತಕ್ಕಂತಹ ಹೆಣ್ಣು ಮಗಳು, ಮನೆಯಿಂದ ಹೊರಗಡೆ ಹೋದವಳು, ಹೊರಗಡೆಯಿಂದ ಮನೆಗೆ ಬಂದಂತಹ ಹೆಣ್ಣು ಮಗಳು, ಅತ್ತೆ ಆಗಿರಬಹುದು, ಸೊಸೆ ಆಗಿರಬಹುದು, ಮಗಳಾಗಿರ್ಬಹುದು, ಅತ್ತಿಗೆ ನಾದಿಯರಾಗಿರ್ಬೋದು, ಇವರೆಲ್ಲರೂ ಕೂಡ ದೀರ್ಘ ಸೌಮಂಗಲ್ಯವನ್ನು ಹೊಂದಲಿ, ಅವರ ಪತಿದೇವರಿಗೆ ಅನುಗ್ರಹ ಆಗಲಿ ಭಗವಂತನದ್ದು, ಅವರು ದೀರ್ಘಾಯುಷಿಗಳಾಗಿರಲಿ, ಸತಿಪತಿಗಳು ಚೆನ್ನಾಗಿ ಅನ್ಯೋನ್ಯತೆಯಿಂದ ಇರಲಿ, ಭಾವೈಕ್ಯತೆಯಿಂದ ಇರಲಿ, ಸುಖ ಸಂತೋಷ ನೆಮ್ಮದಿಗಳಿಂದ ಐಶ್ವರ್ಯಪ್ರದವಾಗಿರತಕ್ಕಂತಹ ಪರಮಾತ್ಮನ ಅನುಗ್ರಹದಿಂದ ಚೆನ್ನಾಗಿರಲಿ, ಪುತ್ರಾದಿ ಸಂಪತ್ತುಗಳನ್ನು ಪಡೆಯಲಿ, ಮನೆ ಹುಟ್ಟಿರತಕ್ಕಂತಹ ಮನದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಗುಣವಂತರಾಗ್ಲಿ, ಶೀಲವಂತರಾಗ್ಲಿ, ಕೀರ್ತಿವಂತರಾಗ್ಲಿ ಅಂತ ಹೇಳಿ ನಾವು ಈ ನಾಗರ ಪಂಚಮಿಯನ್ನು ಮಾಡ್ತಕ್ಕಂಥದ್ದು. ವಂಶಕ್ಕೆ ಬಂದಿರತಕ್ಕಂತಹ ಶಾಪಗಳು, ಸರ್ಪ ಶಾಪ, ಬ್ರಾಹ್ಮಣ ಶಾಪ, ಆರ್ದ್ರ ಸ್ತ್ರೀ ಶಾಪ, ಮಾರ್ಜಾಲ ಹತ್ಯದ ಶೋಪ ಮತ್ತು ಗೋಹತ್ಯ ಶಾಪ, ಇಂತಹ ಶಾಪಗಳನ್ನು ಪರಿಹರಿಸತಕ್ಕಂಥದ್ದು ನಾಗರ ಪಂಚಮಿ ಹಬ್ಬ. ಹೀಗಾಗಿ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರಲೊಂದು ಅನ್ಯೋನ್ಯತಾ ಭಾವಕ್ಕೋಸ್ಕರವಾಗಿ ಆ ಹೆಣ್ಣು ಮಕ್ಕಳು ತನ್ನ ತವರು ಚೆನ್ನಾಗಿರ್ಲಿ ಅಂತ ಹರಸುವಂತಹ ಈ ನಾಗರ ಪಂಚಮಿಯ ದಿವಸ ಬೆನ್ ತೊಳೆಯುವಂತಹ ಕಾರ್ಯಕ್ರಮ ಮಾಡ್ತಾರೆ. ಅಕ್ಕ ತಂಗಿಯರು ಮನೆಗೆ ಕರೆಸ್ಕೊಂಡು ತಮ್ಮ ಕೈಲಾದಂತಹ ಉಡುಗೊರೆಗಳನ್ನು ಕೊಡ್ತಾರೆ. ಹಾಗಾಗಿ ಆ ಗಂಡು ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಬರತಕ್ಕಂತಹ ರಕ್ಷಾಬಂಧನ್, ಆ ರಕ್ಷಾಬಂಧನ್ ದಿವಸ ಆ ರಕ್ಷೆಯನ್ನ ಕಟ್ಟಿಸ್ಕೊಂಡು ಹೆಣ್ಣು ಮಕ್ಕಳಿಗೂ ಕೂಡ ಉಡುಗೊರೆಯನ್ನು ಕೊಡತಕ್ಕಂಥದ್ದು. ಹಂಚಿ ತಿಂದ್ರೆ ಹಬ್ಬಾರಿ ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಒಂದು ಸಹೋದರ ಭಾವ, ಬಾಂಧವ್ಯ ಅತ್ಯಂತ ಗಟ್ಟಿಯಾಗಿ ವಜ್ರನೋಪಾದಿಯಲ್ಲಿ ಇರಲಿ ಅಂತ ಹೇಳಿ ಈ ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ದಿವಸ ನಾವು ಈ ನಾಗನಿಗೆ ಆರಾಧನೆಯನ್ನ ಮಾಡತಕ್ಕಂಥದ್ದು. ಇದರಿಂದ ಸಪ್ತಕುಲ ನಾಗಾಂತರ್ಗತನಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಮೂರ್ತಿ ಎಲ್ಲರಿಗೂ ಕೂಡ ಎಲ್ಲ ವಿಧವಾದ ರೋಗಾಧಿಪತ್ಯಗಳನ್ನು ದೂರೀಕರಿಸಿಕೊಟ್ಟು ಆರೋಗ್ಯಪ್ರದವನ್ನಾಗಿ ಮಾಡಿ, ವಂಶಾಭಿವೃದ್ಧಿಯನ್ನು ಮಾಡಿ, ಸಿರಿ ಸೌಭಾಗ್ಯ ಸಂಪತ್ತುಗಳನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಸರ್ವೇ ಜನಾಃ ಸುಖಿನೋ. ಹರೇ ಶ್ರೀನಿವಾಸ. ನಮಸ್ಕಾರ.